ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ದಸರಾ ವಿವಿಧ ಉಪಸಮಿತಿಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಯವರು ಮಡಿಕೇರಿ ದಸರಾಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛತೆ ಮತ್ತು ಪರಿಸರ ಶುಚಿತ್ವಕ್ಕೆ ಒತ್ತು ನೀಡಬೇಕೆಂದು ಕೋರಿದರು. ಪ್ರಾಯೋಜಕತ್ವ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ಯುವ ದಸರಾಗೆ ಪ್ರಸಿದ್ಧ ನಟರನ್ನು ಆಹ್ವಾನಿಸಲು ತೀರ್ಮಾನಿಸಲಾಗಿದೆ. ಮಹಿಳಾ ದಸರಾ, ಮಕ್ಕಳ ದಸರಾ, ಜಾನಪದ ದಸರಾ, ಕಾಫಿ ದಸರಾ ಹೀಗೆ ವಿವಿಧ ದಸರಾಗಳನ್ನು ಅಚ್ಚುಕಟ್ಟಾಗಿ ನಡೆಸಲು ಶ್ರಮಿಸುವಂತೆ ಜಿಲ್ಲಾಧಿಕಾರಿಗಳು ಕೋರಿದರು. ಕೊನೆವರೆಗೆ ಜಿಲ್ಲಾಧಿಕಾರಿಯಾಗಿ ನಾನೇ ಎಲ್ಲ ಬಿಲ್ಸ್ವನ್ನು ಯಾವ ರೀತಿಯಾಗಿ ನೀವು ಹೇಳ್ತೀರಾ ಸರಿ ಇಲ್ಲ, ಇದು ಮಾಡೋಕ್ಕೆ ಆಗಲ್ಲ, ಅದು ಮಾಡೋಕ್ಕೆ ಆಗಲ್ಲ, ನಾನು ಕೇಳಿದ್ದೀವಿ. ಅದರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಬರ್ತದೆ ಅಂತ ನಾವು ಸ್ಕ್ರೂಟಿನಿ ಮಾಡಿ ಮಾಡ್ತೀವಿ. ಒಂದು ವೇಳೆ ನಾವು ರಿಜೆಕ್ಟ್ ಮಾಡಿದ್ರೆ ಅಂದರೆ ಮತ್ತೆ ನಾವೇ ನೀವು ಎಲ್ಲರೂ ಬೇಜಾರು ಮಾಡ್ಕೊಳ್ತೀರಂತ, ಸರ್ ಹೆಂಗೆ ಮಾಡಿದ್ದೀರಾ ಜಿಲ್ಲಾಧಿಕಾರಿಗಳು, ಬಿಲ್ ಕ್ಲಿಯರ್ ಮಾಡ್ತೀರಾ, ಮತ್ತು ನೀವು ಬೇರೆ ಬೇರೆ ಕಡೆ ಹೋಗಿ ಜನಗಳು ಕಡೆ ಹೋಗಿ ಅಥವಾ ಮಾಧ್ಯಮ ಮಿತ್ರ ಅವರ ಕಡೆ ಹೋಗಿ ಹೇಳ್ತೀರಾ ಇದು ಜಿಲ್ಲಾಧಿಕಾರಿ ಮಾಡ್ತೀರಾ ಅಂತ. ಸೊ ಆ ಪರಿಸ್ಥಿತಿ ಬರಬಾರ್ದಂತ ಮುಖ್ಯವಂತ ಏನು ಮಾಡಬೇಕಂತ ನಾವು ಮೈಸೂರು ದಸರಾ ಸಮಿತಿ ಎಲ್ಲ ಕಡೆ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಕಡೆ ಇದು ಜನೋತ್ಸವ ಇರ್ತದೆ, ಖಂಡಿತ ಇರ್ತದೆ. ತಾವೆಲ್ಲ ಕಡೆ ಇದು ಕಾರಣ ಕಟ್ತಾ ಇರ್ತೀರ, ಯಶಸ್ವಿಯಾಗಿ ಆಗುತ್ತೆ, ಅದು ಕೂಡ ನಮಗೆ ಸಂಪೂರ್ಣ ಭರವಸೆ ಇದೆ. ಬಟ್ ಅದರಲ್ಲಿ ನಾವು ಪೇಪರ್ ವರ್ಕ್ ಸರಿಯಾಗಿ ಮಾಡಬೇಕಂದ್ರೆ ಕೊನೆವರೆಗೆ ಸರ್ಕಾರಿ ಅಧಿಕಾರಿಗಳದ್ದು ಇದು ಜವಾಬ್ದಾರಿ ಇರ್ತದೆ. ಏಕೆಂದರೆ ಕೊನೆವರೆಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ಅದೇ ಇದು ರೀಸನ್ ಇಟ್ಕೊಂಡು ನಾವು ತಪ್ಪುಗಳು ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ಏಕೆಂದರೆ ಇವತ್ತಿಲ್ಲ, 10 ವರ್ಷ ಆದಮೇಲೆ ಕೂಡ ಯಾರು ಇದು ದಾಖಲಾತಿ ಕೇಳಿದರೆ ನಾವು ಅದು ಕೊಡೋಕ್ಕೆ ಬಾಧ್ಯ ಇರ್ತೀವಿ. ಸೊ ಮುಖ್ಯವಂತ ಇಲ್ಲಿ ಟ್ರೆಜರರ್ ಸಮಿತಿಯಿಂದ ಒಬ್ಬರು ಟ್ರೆಜರರ್ ಇರ್ತಾರ, ಒಳ್ಳೆಯದು ಇರಲಿ. ಬಟ್ ನನ್ನ ಹತ್ರ ಬಿಲ್ ಬರುವಾಗ ADC ಮೂಲಕ ಬರ್ತದೆ. ಸೊ ವರ್ಕಿಂಗ್ ಟ್ರೆಜರರ್ ಅಂತ ಹೇಳಿ ADCಗೆ ನಾವು ಬಿಲ್ ಮಾಡೋಕ್ಕೆ ಅವಶ್ಯಕ. ಏಕೆಂದರೆ ಬಿಲ್ಸ್ಗಳು ಬರಬೇಕಂದ್ರೆ ನೀವು ಎಲ್ಲರೂ ಸೈನ್ ಮಾಡಿ ಕೊಡ್ತೀರಾ ಅಂತ ಅದರಲ್ಲಿ ಸ್ಯಾಂಟಿಟಿ ಏನಿರಲ್ಲ. ಅದು ರೂಲ್ ಪ್ರಕಾರ ಎಲ್ಲ K2 ಬಿಲ್ ರಿಜೆಕ್ಟ್ ಆಗುತ್ತೆ ಅಂದರೆ ನೀವು ಮತ್ತೆ ಸುಮ್ಮನೆ ನನ್ನ ಹೆಸರು ಹಾಕ್ತೀರಂತ ಜಿಲ್ಲಾಧಿಕಾರಿ ಬಿಲ್ ಕ್ಲಿಯರ್ ಮಾಡಿಲ್ಲ. ನಾವು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತಾ ಇದ್ದೀವಿ. GST ಬಿಲ್ ಇಲ್ಲ, ಅದು ಇಲ್ಲ, GST ನಂಬರ್ ಇಲ್ಲ. ಅದು ನಾವು ಹಿಂಗೆ ಸರಿಯಾಗಿ ಮಾಡಬೇಕಂದ್ರೆ ಅದು ನಾವು ಆವಾಗ ಮಾನ್ಯ ಸಚಿವರು ಸಭೆಯಲ್ಲಿ ಕೂಡ ಹೇಳಿದೆ, ವಿದಿನ್ 18 days ವಿಲ್ ಕ್ಲಿಯರ್ ಆಗೋದು. ಪೂರ್ತಿಗೆ ಆಹ್ವಾನ ಮಾಡ್ಕೊಂಡಿದ್ದೆ. 5th ಮಕ್ಕಳ ದಸರಾ, 9th ಮಕ್ಕಳ ದಸರಾ, ಬೆಳಗಿಂದಲೇ ಮಕ್ಕಳ ಸಂತೆ, ಮಕ್ಕಳ ನಾಟಕ, ಹಾಗೆ ಮಕ್ಕಳ ಅಂಗಡಿ ಮತ್ತು ಕ್ಲೈಮಾಟಿಂಗ್ ಆ್ಯಂಡ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಆಲ್ಮೋಸ್ಟ್ ಈಗ 350 ಎಂಟ್ರೀಸ್ ಈಗಲೇ ಬಂದಿದೆ. ಸ್ಪಾಟ್ ಎಂಟ್ರೀಸ್ ಇನ್ನೊಂದು 600 ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಅಂದರೆ ಮಧ್ಯಾಹ್ನ 2 o'clock ಅದಾಗುತ್ತೆ. ಈವ್ನಿಂಗ್ ಪುನಃ 6 ಇಂದ ಫುಲ್ ಎಲ್ಲ ಮಕ್ಕಳ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಕೆಲವರು ಪ್ರತಿ ವರ್ಷ ಅಲ್ಲಿ ಮನೆ ರಂಗೋಲಿ ಹಾಕಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ. ಒಳ್ಳೆ ರಂಗೋಲಿ ಇದ್ದವರಿಗೆ ಅವ್ರನ್ನ ವೇದಿಕೆಯಲ್ಲಿ ಪ್ರವೇಶ ವ್ಯವಸ್ಥೆ ಇದೆ. ಅದೊಂದು ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಸ್ಟಾರ್ಟ್ ಆಗುತ್ತೆ. 10 ದೇವಾಲಯಗಳು, ಕರಗದ ದೇವಾಲಯಗಳು, 10 ಮಂಟಪ ದೇವಾಲಯಗಳು ಕರಗದು. ಸುಮಾರು ಕಡೆ ಲೈಟಿಂಗ್ 5ನೇ ದಿನ ಕರಗ. ಅದು ನಾವು ಫಸ್ಟ್ ದಿನ ಒಂದು ವಿಷಯ ಪ್ರತಿ ವರ್ಷ ಅಂದರೆ ಒಂದು ಕಳೆದ ವರ್ಷಕ್ಕಿಂತ ಹಿಂದೆ 3ನೇ ದಿನದಿಂದ ನಾವು ನವರಾತ್ರಿಗೆ ಎಲ್ಲ ದೇವಸ್ಥಾನಗಳಿಗೆ ಲೈಟಿಂಗ್ ಆಗಿದೆ. ಕಳೆದ ಸತಿಯಿಂದ ಎಷ್ಟೊಂದು ಬರೋದಿಲ್ಲ. ಅವರೀಗ ದಸರಾದ ಮುಖ್ಯ ಆಕರ್ಷಣೆ ದಶಮಂಟಪಗಳು ಸರ್. ಅವರಿಗೆ ನಾವು ಎಷ್ಟು ಕೊಡ್ತೀವಿ, ಕರಗಕ್ಕೆ ಎಷ್ಟು ಕೊಡ್ತೀವಿ ಅಂತ ಆದಮೇಲೆ ಸಾಂಸ್ಕೃತಿಕ ಸಮಿತಿಯ ಇದು ಕಾರ್ಯಕ್ರಮ 9 ದಿವಸ ನಡೀತದೆ ಸರ್. ಕ್ರೀಡಾಕೂಟ ನಡೀತದೆ, ಕವಿಗೋಷ್ಠಿ ಎಲ್ಲ ನಡೀತದೆ. ಅದಕ್ಕೆ ಎಲೊಕೇಶನ್ ಆಫ್ ಬಡ್ಜೆಟ್ ಯಾವ ರೀತಿ ಹೋಗುತ್ತೆ ಅಂತ ಹೇಳೋದು ಒಂದು ಭಾಗ ಸರ್. ತದನಂತರ ಈಗ ನಮಗೆ ನಮ್ಮ ನಗರಸಭಾ ದಸರಾ ಕಚೇರಿ ಉದ್ಘಾಟನೆ ಹಾಗೆ ಸರ್. ಈಗ ಈ ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳು ಬರ್ತದೆ ಸರ್. ಈಗ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ಮೊನ್ನೆ ನಮ್ಮ ರಾಜೇಶ್ ಅವರು ನಾವು ಸೇರಿ ಯಾವ ಒಂದು ವ್ಯವಸ್ಥೆ ನಾವು ನೋಡಿದ್ವಿ ಸರ್. ಈಗ ಮುಂದಿನ ಒಂದು
ದಸರಾ ಯಾವ ಕಾಫಿ ದಸರಾ ನಾಡಹಬ್ಬಕ್ಕೆ ಇರೋದೇ ಏನು 15 ದಿನ. ದಯವಿಟ್ಟು ತಾವು ನಗರದಲ್ಲಿ ಎಲ್ಲ ರಸ್ತೆಗಳ ಅಭಿವೃದ್ಧಿಗೊಂದು ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಕರಗ ಪ್ರಾರಂಭ ಆಗುವ ದಿನದಿಂದಲೇ ಮಡಿಕೇರಿಯ 9 ದಿನಗಳ ಏನು ಅಲಂಕಾರ ಅವತ್ತಿನಿಂದ ಶುರುವಾಗುತ್ತೆ. ಆಮೇಲೆ 4 ಕರಗಗಳು ಹೋಗೋದಿಗೆ ಒಂದೊಂದು ಕರಗದೊಟ್ಟಿಗೆ ಆ ಲೈಟನ್ನ ವ್ಯವಸ್ಥೆ ಒಂದು ಈಗ ಅಲ್ಲಿಂದ ಬಂದು ಮುಂದೆ ಬಂದಾಗ ಕೋದಂಡರಾಮ ದೇವರ ಒಳಗೆ ಹೋಗ್ತದೆ, ಅಲ್ಲಿಗೆ ಸಹ 4 ಗಾಡಿಗಳಲ್ಲಿ ಲೈಟ್ಗಳು. ಹೊರಗೆ ಎಷ್ಟೋ ದೂರದಿಂದ ಕಲಾವಿದರು ಬರ್ತಾರೆ, ವಾಶ್ರೂಮ್ ಸರಿ ಇರಲ್ಲ, ನೀಟ್ ಇರಲ್ಲ, ಮತ್ತೆ ಏನೋ ತಾತ್ಕಾಲಿಕ ಶೌಚಾಲಯ ಅವರಿಗೆ ಇರ್ತಾರೆ, ಅದನ್ನ ತಕ್ಷಣಕ್ಕೆ ತುಂಬಿದ್ರೆ ಅದನ್ನ ಡಂಪ್ ಮಾಡೋದು ಅಥವಾ ಬದಲಿ ವ್ಯವಸ್ಥೆ ಮಾಡೋದಕ್ಕೆ ಲಕ್ಷಗಟ್ಟಲೆ ಜನ ಸೇರೋದ್ರಿಂದ ಒಂದು ಕಡೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಈ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆಗಳನ್ನು ಈವರೆಗೂ ಮಾಡಲಿಕ್ಕೆ ಕಸಗಳಿರ್ಬೋದು, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ಇರುವಂತಹ ಶೌಚಾಲಯದ ವ್ಯವಸ್ಥೆಗಳು ಸಮರ್ಪಕವಾಗಿ ಆ ಒಂದು ಕೆಲಸ ನಮ್ಮ ಅವಧಿಯಲ್ಲಿ ಅಲಂಕಾರ ಸ್ಟೋರ್ ವಿಭಾಗದಲ್ಲಿ ಕೆಲಸವಾದ ಖಾಲಿ ಜಾಗ ಇದೆ. ಅದರಲ್ಲಿ ನಾವು ಮಾಡೋಕ್ಕೆಲ್ಲ ಒಂದು ಸಲ ರಿಸರ್ವೇಷನ್ ಪಾಸ್ ಮಾಡಿಲ್ಲ, ಅಷ್ಟದ ಅಲಂಕಾರ ಸ್ಟೋರ್ ಅವರು ಅದಕ್ಕೆ ಅಬ್ಜೆಕ್ಷನ್ ಹಾಕೋದು. ಈಗ ಅದೊಂದು ಮಾಡಿದ್ರೆ ಭಾರಿ ಉತ್ತಮ ಸಹ. ಅಲಂಕಾರ ಸ್ಟೋರ್ ಪಕ್ಕದಲ್ಲೇ ಪ್ರೈವೇಟ್ ಒಂದು ಓನ್ ಇದೆ, ಅದರಲ್ಲೇ ಹೋಗಿ ಅಲ್ಲೊಂದು ಸಣ್ಣ ಟಾಯ್ಲೆಟ್ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಯ್ತು ಅಂತ ನನ್ನ ಅಭಿಪ್ರಾಯ. ಚೌಕಿ ಸರ್ಕಲ್ ನೋಡಿ ಸರ್, ನೀವು ನಮ್ಮ ಜಿಲ್ಲಾಧಿಕಾರಿಗಳು, ನೀವು ನಮ್ಮ ಹಬ್ಬದ ಜೊತೆ ಬೆತ್ತುಕೊಂಡು ಚೆನ್ನಾಗಿ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲರದ್ದು ಅಭಿಪ್ರಾಯಗಳು ಸರ್. ನಿಮಗೆ ಜವಾಬ್ದಾರಿ ಇದೆ, ನಿಮಗೆ ಆ ಸ್ಥಾನ ನಾವು ಯಾಕೆ ಕೊಟ್ಟಿದ್ದು ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ, ನೀವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಅದೇ ರೀತಿ ನಾವೆಲ್ಲ ಮಾಡ್ತೇವೆ. ಎಲ್ಲ ಈಗ ಮಂಟಪ ಸಮಿತಿ ಆಕರ್ಷಣೆಯಾಗಿ ಕಾಣುವಂಥದ್ದು ಮಂಟಪ ಅದೇ ದಿವಸ ಬಾಸ್ಕೆಟ್ ಮಾಡಿದ್ದೀವಿ ಸರ್. 6ನೇ ತಾರೀಕು ಭಾನುವಾರ ಗಾಂಧಿ ಮಂಟಪದಿಂದ ಬೇಡ್ಕೊಳ್ಸೋದು ಜೊತೆಗೆ ಅದನ್ನ ಇಟ್ಕೊಂಡು ಮೇಲೆ ಮ್ಯಾಚ್ ಕಂಪ್ಯೂಟರ್ ಗ್ರೌಂಡಿಗೆ ಬಂದ್ಬಿಟ್ಟು ಬಾಕಿ ಮ್ಯಾಚ್ಸಲ್ಲಿ ಅದೇ ದಿವಸ ಮಕ್ಕಳಿಗೆ ದೊಡ್ಡವರಿಗೆ ಒಂದು 7:30 ನಡೀತದೆ. ಅದರಿಂದ ಅಲ್ಲಿಂದ ಒಂದು ಸೆಲೆಬ್ರಿಟಿ ಆ್ಯಂಕರ್ನ ಇನ್ವೈಟ್ ಮಾಡಿದ್ವಿ, ನಿತ್ಯ ಅಂತ. ಅವರು ಶೋನ ಟೇಕ್ ಓವರ್ ಮಾಡ್ತಾರೆ. ಫಸ್ಟು ಸ್ಟೇಟ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ ಮಾಡಬೇಕು ಅಂತೇಳಿ ಅದು ಅನೌನ್ಸ್ ಮಾಡ್ತೀವಿ. ಸೊ ಡಾನ್ಸ್ ಕಾಂಪಿಟೇಷನ್ ಹೇಳಿದ್ರೆ ಆ್ಯಸ್ ಅ ಸೆಲೆಬ್ರಿಟಿ ಉಪೇಂದ್ರ ಮತ್ತು ದುನಿಯಾ ವಿಜಯ್ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅವ್ರಿಗೆ ಕನ್ಫರ್ಮೇಷನ್ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ನಾವೇ ಮಡಿಕೇರಿ ದಸರಾ ಆಚರಣೆ ಸಂಬಂಧ ದಶಮಂಟಪ ಹಾಗೂ ಕರಗ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಬುಧವಾರ ಸಭೆಯನ್ನು ನಡೆಸಿದರು. ಸಭೆಯ ಆರಂಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಡಿಕೇರಿ ನಗರದಲ್ಲಿ ಮಂಟಪಗಳು ಸಾಗುವ ಮಾರ್ಗ ಮತ್ತು ವೇಳಾಪಟ್ಟಿ ಬಗ್ಗೆ ಲಿಖಿತವಾಗಿ ಮಾಹಿತಿಯನ್ನು ಒದಗಿಸುವಂತೆ ಸಲಹೆ ಮಾಡಿದರು. ದಸರಾದಂದು ಮಂಟಪಗಳ ಮೆರವಣಿಗೆ ಸಂದರ್ಭ ಯಾವ ಮಂಟಪ ಯಾವ ವೇಳೆಯಲ್ಲಿ ಎಲ್ಲಿಂದ ಯಾವ ಮಾರ್ಗ ತೆರಳಲಿದೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡುವಂತಾಗಬೇಕು. ಜೊತೆಗೆ ನಿಗದಿತ ವೇಳೆ ಬಗ್ಗೆ ಮಾಹಿತಿ ನೀಡುವಂತಾಗಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ದಶಮಂಟಪ ಸಮಿತಿ ಅಧ್ಯಕ್ಷರಾದ ಜಗದೀಶ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ರಾಜ್ ಈ ಸಂದರ್ಭ ಹಾಜರಿದ್ದರು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ. ಅಧ್ಯಕ್ಷರಾಗಿ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಗೊಂಡರು. ಸದರಿ ಚುನಾವಣೆ ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿ ಬಿಜೆಪಿಗರು ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ ಕಾರಣ ಅವಿರೋಧ ಆಯ್ಕೆ ನಡೆದಿದೆ. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪರ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನ ಅಭ್ಯರ್ಥಿ ಪರ ಪುರಸಭೆ ಸದಸ್ಯ ಕಲೀಮುಲ್ಲಾ ಚುನಾವಣಾಧಿಕಾರಿ ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರೊಂದಿಗೆ ಜೆಡಿಎಸ್ ಸದಸ್ಯರು ಪಾಲ್ಗೊಂಡಿದ್ದರು. ಪುರಸಭೆ ಕಚೇರಿ ಆವರಣಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಗೂ ಸದಸ್ಯರು ಚುನಾವಣೆ ಕಾನೂನು ಬಾಹಿರವಾಗಿದೆ ಅಂತ ಆರೋಪಿಸಿ ಧಿಕ್ಕಾರ ಕೂಗಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ತಹಶೀಲ್ದಾರ್ ಅವರಿಗೆ ಪತ್ರವೊಂದು ಸಲ್ಲಿಸಿದರು. ನಿಗದಿತ ಅವಧಿಯ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಬಗ್ಗೆ ಚುನಾವಣಾಧಿಕಾರಿ ಘೋಷಣೆಯನ್ನ ಮಾಡಿದರು. ನಂತರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಜೆಡಿಎಸ್ ಸದಸ್ಯರು ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದರು. ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಸದಸ್ಯರ ಸಹಕಾರ
ಪಕ್ಷದ ಸದಸ್ಯರು ಹಾಗೂ ಮುಖಂಡರ ಪ್ರಯತ್ನದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇಲ್ಲಿ ಮತ ಚಲಾವಣೆಯ ಅಗತ್ಯ ಬಾರದಿದ್ದರೂ ಕೂಡ ಈ ಒಗ್ಗಟ್ಟು ಪ್ರದರ್ಶನ ಮೂಲಕ ಪಟ್ಟಣದ ಅಭ್ಯರ್ಥಿಗೆ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಲಿದ್ದಾರೆಂದರು. ಈ ಸಂದರ್ಭ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್, ಪುರಸಭೆಯ ಸದಸ್ಯರು ಪಾಲ್ಗೊಂಡಿದ್ದರು. ಅಭಿವೃದ್ಧಿ ಕುಶಾಲನಗರ ಹೆಚ್ಚುವರಿ ಜಾಗ ಎಲ್ಲೆಲ್ಲಿ ಸೇರ್ಕೊಂಡೈತೆ ಸಮಗ್ರ ಅಭಿವೃದ್ಧಿಗೆ ನೀವೆಲ್ಲ ಸೇರಿಕೊಂಡು ಕೆಲಸ ಮಾಡೋಣ. ಕುಶಾಲನಗರ ಹಲವಾರು ಕಾಮಗಾರಿಗಳು ಇನ್ನೂ ಪೆಂಡಿಂಗ್ ಇದೆ. ನಾವು ಈ ಅವಧಿಲಿ ಇರೋದೇ ಒಂದು 10 ತಿಂಗಳು ಸಿಗ್ತದೋ 1 ತಿಂಗಳು ಸಿಗ್ತದೋ ಗೊತ್ತಿಲ್ಲ. ಎಷ್ಟು ಟೈಮ್ ಸ್ಥಳೀಯಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವ್ರೆ. ನಾವು 6 ಜನ ಸದಸ್ಯರು ಪ್ಲಸ್ JDS ಅಲ್ಲಿ 4 ಜನ ಸದಸ್ಯರು ಸೇರಿಕೊಂಡು ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ. ಸಾರ್ವಜನಿಕಕ್ಕೆ ಹಲವಾರು ವರ್ಷದ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ. ಕುಶಾಲನಗರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ನನ್ನ ಅಭಿಪ್ರಾಯ ನಾವೇನು ಗೊತ್ತಾ, ಚುನಾವಣೆ ಟೈಮಲ್ಲಿ ಪಾರ್ಟಿ, ಚುನಾವಣೆ ನಂತರ ಎಲ್ಲರೂ ಒಂದೇ ಆಗಿ ನಾವು ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು. ನಮ್ಮ ಅದೃಷ್ಟದಲ್ಲಿ ಇನ್ನೊಂದು ಒಂದು ವಾರದಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅಮೃತ ಯೋಜನೆಗೆ ಭೂಮಿ ಪೂಜೆ ಮಾಡಿಸ್ತೀವಿ. ಅದಕ್ಕೋಸ್ಕರ ನಮ್ಮ ಸದಸ್ಯರುಗಳು ನಾವು ಅಲ್ಲಿ ಈ ವಾರ್ಡು ಆ ವಾರ್ಡ್ ಅಂತ ಭೇದ ಮಾಡೋಕ್ಕೆ ಹೋಗಲ್ಲ. ಹೌದು, ನೀವು ಹೇಳ್ದಂಗೆ ನಾವೆಲ್ಲರೂ ರೀತಿಯಲ್ಲಿ ನಾವೆಲ್ಲರಿಗೂ ಅನುಕೂಲ ಮಾಡೋಕ್ಕಂತ ನಮ್ಮ ಜವಾಬ್ದಾರಿ ಇದೆ. ಅದೇ ರೀತಿಯಲ್ಲಿ ನನಗೆ ಗೊತ್ತಿರೋಂಗೆ ಕೆಲವು ಜನ ಮುಳ್ಸಂಗೆ ಅನ್ಯಾಯ ಆಗಿದೆ ಅಂತ ನಾವು ನಾಮಿನೇಷನ್ ಕೊಟ್ಟಿರೋದು ಎಷ್ಟು ಜನ ಮುಳ್ಸಂಗೆ ಭಾಗದವರು ಅಂತ ನೀವು ನೋಡ್ಕೊಂಡು ನನಗೆ ಹೇಳಿ. ಅವ್ರು ಎಷ್ಟು ಜನ ಆ ಟೈಮಲ್ಲಿ ಕೊಟ್ಟರು ಅಂತ ನೀವು ನೋಡಿ. ಅದಕ್ಕೋಸ್ಕರ ಯಾರು ಅನ್ಯಾಯ ಆಗಿಲ್ಲ. ಮುಳ್ಸೋಗೆ ಭಾಗದಲ್ಲಿ ಅಭಿವೃದ್ಧಿ ನಮ್ಮ 10 ಜನ ಯಾರವ್ರೆ, ಪ್ಲಸ್ ನಾಮಿನಿ ನಿರ್ದೇಶಕರು 2 ಜನ, ಪ್ಲಸ್ ಇನ್ನೂ 5 ಜನ ನಾಮಿನೇಷನ್ ಮಾಡಿರೋಂಥ ಅವರು ಎಲ್ಲರೂ ಸೇರಿಕೊಂಡು ಕುಶಾಲನಗರ ಸಮಗ್ರ ಅಭಿವೃದ್ಧಿಗೋಸ್ಕರ ನಾವು ಕೈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವ ನೈತಿಕತೆ ಬಿಜೆಪಿಗೆ ಇಲ್ಲವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆಂದಿರ ಮೈನಾ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಚ್ಚ ನ್ಯಾಯಾಲಯ ತನ್ನ ನಿಲುವಂದ ಪ್ರಕಟಿಸಿದ್ದು, ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಸಿದ್ಧತೆ ಮಾಡಿಕೊಳ್ತಾ ಇರುವುದಾಗಿ ತಿಳಿಸಿದರು. ಮೂಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸುವ ಬಿಜೆಪಿಯವರು ಮೊದಲು ನೈತಿಕತೆ ಎನ್ನುವುದು ಮೋದಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಪ್ರತ್ಯೇಕವಾಗಿದೆಯೇ ಎಂದು ಉತ್ತರಿಸಬೇಕು. ಗುಜರಾತ್ನಲ್ಲಿ 2002ರಲ್ಲಿ ನಡೆದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ 2008ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ತನಿಖೆಗೆ ಸೂಚನೆ ನೀಡಿದ ಸಂದರ್ಭ ಮುಖ್ಯಮಂತ್ರಿಯಾಗಿದ್ದ ಮೋದಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರು. ಇದೀಗ ಮೂಡಾ ಹಗರಣದಲ್ಲಿ ಬಿಜೆಪಿಯವರು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವುದರಲ್ಲಿ ಏನು ಅರ್ಥವಿದೆ? ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎನ್ನುವುದು ಜಿಲ್ಲಾ ಕಾಂಗ್ರೆಸ್ನ ನಿಲುವಾಗಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ ಅಂತ ಬಿಜೆಪಿ ಭಾವಿಸಿದರೆ ಅದು ತಿರುಕನ ಕನಸಾಗಲಿದೆ ಎಂದು ಮೈನಾ ತಿಳಿಸಿದರು. ಕೆಲಸ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ಬಿಡ್ತೀವಿ. ಮಡಿಕೇರಿ ಕ್ಷೇತ್ರದ ಮಂತ್ರಿಗಳು ಮಡಿಕೇರಿಗೆ ಬಂದಾಗ ನಾವ್ಯಾರೋ ಅವ್ರ ಜೊತೆ ಹೋಗ್ಲಿಕ್ಕಾಗಲ್ಲ. ಬಿಜೆಪಿಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಮುಂದುವರೆದುಕೊಂಡಿರ್ತಾರೆ, ಕೆಲಸ ಮಾಡಿಸ್ಕೊಂಡು ಅವ್ರು ಕೆಲಸ ಮಾಡಿರ್ತಾರೆ. ಅವ್ರ ಹತ್ರ ಹೋಗೋದು ಅವರು ಮೊನ್ನೆ ಕಾರಲ್ಲಿ ಹೋದಾಗ ಮಂತ್ರಿಗೌಡ ಕಾರಲ್ಲಿ ಗನ್ಮೇನು ಮತ್ತು PX ಅಂತ ಜಾಗ ಇರಲಿಲ್ಲ. ಒಬ್ಬ ರಾಜೇಶ್ ಟ್ಯಾಕ್ಸ್ ಮಾಡಿ ಕಳಿಸಿದ್ರು. ಮಡಿಕೇರಿ ನಗರಸಭೆಯ ಬಿಜೆಪಿ ಕೌನ್ಸಿಲರ್ ಅವರು ತುಂಬಿಕೊಂಡಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾರೆ ಅಂದಾಗ ಅವನು ಮುಂದುವರಿದು ಸಹಜ, ಪಕ್ಷಾತೀತವಾಗಿ. ನಾನೀಗ ಬರ್ಬಾರ್ದು ಹೇಳ್ತಿಲ್ಲ, ಆದರೆ ಅದೇ ಜನರು ಸಂಜೆ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರೆ ಯಾವ ನ್ಯಾಯ? ಗೋಷ್ಠಿಯಲ್ಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ AC ದೇವಯ್ಯ, ನಗರಸಭಾ ಸದಸ್ಯ ಮಂಡೀರ ಸದಾ ಮುದ್ದಪ್ಪ, ಮೂಡಾ ಸದಸ್ಯ ಕಾನೆಹಿತ್ಲು ಮಣ್ಣಪ್ಪ, ವಿರಾಜಪೇಟೆ ಕ್ಷೇತ್ರದ ಪಕ್ಷದ ವಕ್ತಾರ PL ಸುರೇಶ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕೋಚನ ಹರಿಪ್ರಸಾದ್ ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಜಾತ್ಯತೀತ ಜನತಾದಳ ಕೊಡಗು ಜಿಲ್ಲೆಯ ಹಲವು ಭಾಗಗಳಲ್ಲಿ ಪ್ರಬಲವಾಗಿದೆ. ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಿ ಮುಂಬರುವ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 27ರಿಂದ ಜಿಲ್ಲೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗ್ತಾ ಇದೆ ಎಂದು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಸಿಎಲ್ ವಿಶ್ವ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶುಕ್ರವಾರ ಬೆಳಗ್ಗೆ 11:30ಕ್ಕೆ ಮಡಿಕೇರಿಯ ಹೋಟೆಲ್ ರಾಜದರ್ಶನ ಸಭಾಂಗಣದಲ್ಲಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದ ಸಾರಾ ಮಹೇಶ್ ಹಾಗೂ ಶಾಸಕ ಎ ಮಂಜು ಅವರ ನೇತೃತ್ವದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆಂದರು. ಹಾಗೂ ಸ್ವಾಲ್ಪೇಟೆ ಪ್ರವೀಣ್ ಇವಾಗ ನಮ್ಮಿಬ್ಬರ ನಾಯಕತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರು 5 ತಾಲೂಕಿನ ಅಧ್ಯಕ್ಷರ ನಾಯಕತ್ವದಲ್ಲಿ ಪಕ್ಷ ಸಂಘಟನೆ ಮಾಡ್ತೇವೆ. ಜಿಲ್ಲಾಧ್ಯಕ್ಷರು ನಮ್ಮಲ್ಲಿ ಮುಂದಿನ ದಿನದಲ್ಲಿ ಆಯ್ಕೆ ಮಾಡುವ ಈಗ ಫಸ್ಟ್ 2 ಕ್ಷೇತ್ರಗಳನ್ನು ಟೀಮ್ ಮಾಡ್ಬೋದು. ನಮ್ದೀಗ ಶುರು ಮಾಡಿದೆ, ಇವಾಗ ಚಾಲ್ತಿ ಮಾಡೋ ಉದ್ದೇಶದಿಂದ ಇವಾಗ ಉಸ್ತುವಾರಿ ಹಾಕಿದ್ದಾರೆ. ಹಂತ ಗ್ರಾಮ ಮಟ್ಟದಲ್ಲಿ ತಳಮಟ್ಟದಿಂದ ಈಗ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮ್ಮ ವರಿಷ್ಠರಾದಂಥ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರ ಒಂದು ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಒಂದು ಸದಸ್ಯತ್ವ ಅಭಿಯಾನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪಕ್ಷದಿಂದ ಮುಂದಿನ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ
ವಿಧಾನಸಭಾ ಚುನಾವಣೆ ಇನ್ನಿತರ ಎಲ್ಲ ಚುನಾವಣೆಯ ಸಂಘ ಸಂಸ್ಥೆಯ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಕೊಡಗಿನಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಉಸ್ತುವಾರಿಯಾಗಿ ಮಾಜಿ ಸಚಿವರು ಆದಂಥ ನಗರದ ಮಾಜಿ ಶಾಸಕರಾದಂಥ ಸಾರಾ ಮಹೇಶ್ವರವರು, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಕೆಜಿ ಜಾಶೀರ್, ಮಡಿಕೇರಿ ತಾಲೂಕು ಅಧ್ಯಕ್ಷ ರವಿಕಿರಣ್ ಶೆಟ್ಟಿ, ವಿರಾಜಪೇಟೆ ಅಧ್ಯಕ್ಷ ಪಿಎ ಮಂಜುನಾಥ್, ಸೋಮವಾರಪೇಟೆ ಅಧ್ಯಕ್ಷ ಸಿಎಲ್ ನಾಗರಾಜು ಹಾಗೂ ಕುಶಾಲನಗರ ಅಧ್ಯಕ್ಷ ಕೋಟಿ ರಾಮಣ್ಣ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸೆಪ್ಟೆಂಬರ್ 28ರಂದು ಕುಶಾಲನಗರದಲ್ಲಿ ಛಾಯಾ ಕುಟುಂಬ ಸಮ್ಮಿಲನ ಮತ್ತು ಸೋನಿ ಕ್ಯಾಮೆರಾ ಕುರಿತು ಕಾರ್ಯಾಗಾರ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಆವರ್ತಿ ಆರ್ ಮಹದೇವಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 9 ಗಂಟೆಗೆ ಕುಶಾಲನಗರದ ಗಣಪತಿ ದೇವಾಲಯದಿಂದ ರೈತ ಸಹಕಾರ ಭವನದವರೆಗೆ ಚಂಡೆ ವಾದ್ಯ, ಜಾನಪದ ಕಲಾ ತಂಡಗಳೊಂದಿಗೆ ಗಣ್ಯರ ಮತ್ತು ಛಾಯಾಗ್ರಾಹಕರ ಬೃಹತ್ ಮೆರವಣಿಗೆ ನಡೆಯಲಿದ್ದು 9:30 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಎಂದರು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಲಿದ್ದು, ಕಾರ್ಯಾಗಾರವನ್ನು ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಉದ್ಘಾಟಿಸಲಿದ್ದಾರೆ. ಛಾಯಾಚಿತ್ರ ಪ್ರದರ್ಶನಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕುಶಾಲನಗರ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಚಾಲನೆ ನೀಡಲಿದ್ದು, ಅಧ್ಯಕ್ಷತೆಯನ್ನು ತಾನು ವಹಿಸಲಿರುವುದಾಗಿ ತಿಳಿಸಿದರು. ಚಾಲನೆಯನ್ನ ಶ್ರೀ ವಿಪಿ ಶಶಿಧರ್ ಅವರು ಈ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಈ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಕುಶಾಲನಗರದ ಗಣ್ಯರಾದಂತಹ ಮತ್ತೆ ದೇವಾಲಯಗಳ ಒಕ್ಕೂಟದ ಅಧ್ಯಕ್ಷರು ಶ್ರೀ ಗಣಪತಿ ದೇವಸ್ಥಾನದ ಅಧ್ಯಕ್ಷರಾದ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಎಂ.ಕೆ. ದಿನೇಶನ್ ಅವರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಹಾಗೆ ಶ್ರೀ ಕೆ.ಎಂ.ಬಿ. ಗಣೇಶ್ ಸರ್ ಅವರು, ಇವರು ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷರು, ಮತ್ತೆ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುಶಾಲನಗರ ಟಿ.ಆರ್. ಶರವಣ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಮತ್ತೆ ಬಿಜೆಪಿ ಮಂಡಲ ಕಾರ್ಯಾಧ್ಯಕ್ಷರು ಕುಶಾಲನಗರ ಕೂರ್ ಕ್ಯಾಪ್ಸ್ ಅನ್ನ ಒಂದು ಸಂಸ್ಥೆ ಕೆಲಸ ಇವರು ಸಂಸ್ಥೆ ನಡೆಸುತ್ತಿದ್ದಾರೆ. ಅವರು ಶ್ರೀ ವಿ.ಎಂ. ಉಮಾಶಂಕರ್ ಅವರು. ಈ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಊರ ನಾಗೇಶ್ ಅವರು, ನಿವೃತ್ತ ಕಲಾ ಶಿಕ್ಷಕರು ವಹಿಸಿಕೊಳ್ಳಲಿದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ರೋಷನ್, ಪ್ರಧಾನ ಕಾರ್ಯದರ್ಶಿ ಬಿವೈ ಲವಕುಮಾರ್, ನಿರ್ದೇಶಕ ಡೇವಿಡ್ ಸೋಲಮನ್ ಮತ್ತಿತರರು ಪಾಲ್ಗೊಂಡಿದ್ದರು. ದಾಪಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬಡಕೇರಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಚ್.ಎ. ಹಂಸ ವಹಿಸಿ ಮಾತನಾಡಿ, ಆರೋಗ್ಯವೇ ನಮ್ಮ ಆಸ್ತಿ, ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಆಹಾರವನ್ನು ಸೇವಿಸಬೇಕು. ಕಾರ್ಯಕ್ರಮದಲ್ಲಿ ಈ ಭಾಗದ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆಯನ್ನು ನೋಡುವಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ, ಡಿಎಚ್ಇಒ ಎಚ್.ಕೆ. ಶಾಂತಿ, ಹೋಮಿಯೋಪತಿ ಚಿಕಿತ್ಸಾಲಯ ಪಾರಾಣೆಯ ಡಾಕ್ಟರ್ ಬೃಂದ, ಹಿರಿಯ ಆರೋಗ್ಯ ಕಾರ್ಯಕರ್ತೆ ಹೇಮಾವತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. ಸೊ ಅದರಿಂದ ಏನು ಬರುತ್ತೆ ನಮ್ಮ ದೇಹಕ್ಕೆ ಫ್ಯಾಟ್ ಮಾತ್ರ ಜಾಸ್ತಿ ಆಗುತ್ತೆ. ನಮಗೆ ಐರನ್ ಆಗ್ಬೋದು, ಪ್ರೋಟೀನ್, ನಾವು ವಿಟಮಿನ್ಸ್ ಅಥವಾ ಮಿನರಲ್ಸ್ ಅಂತ ಹೇಳ್ತೀವಿ, ಅದು ಯಾವುದು ನಮಗೆ ಬರೀ ಅನ್ನ ಸಾಂಬಾರ್ ಬಂದಿದ್ರೆ ಸಿಗಲ್ಲ. ಸೊ ಸೊಪ್ಪು ತರಕಾರಿಗಳಿಂದ ಏನೇನೆಲ್ಲ ಸಿಗುತ್ತೆ ಅಂದರೆ, ಈಗ ನಾವು ಪ್ರೋಟೀನ್ಸ್ ನಮ್ಮ ಬಾಡಿಯಲ್ಲಿ ಕಂಟೈನ್ ಏನು ತಗೊಳ್ಬೇಕು ಹಾಗೂ ಇಲ್ಲಿ ನೆರೆದಂತಹ ನನ್ನ ಮುದ್ದು ಮಕ್ಕಳೇ, ಗ್ರಾಮಸ್ಥರೇ, ತಾಯಂದಿರೇ, ಇಂದು ನಾವು ಪೋಷಣೆ ಮಾಸಾಚರಣೆ ಅಂತ ಈ ಸೆಪ್ಟೆಂಬರ್ 1 ಈ ತಿಂಗಳನ್ನ ಸೆಪ್ಟೆಂಬರ್ ತಿಂಗಳನ್ನ ಪೋಷಣೆ ಮಾಸಾಚರಣೆ ಅಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಮತ್ತೆ ಪೈನಾಪಲ್ ಯಾವುದೇ ಇರ್ಬೋದು, ಆದರೆ ನಾವು ನೋಡಿಲ್ಲ. ಹಾಗೆ ಪ್ರತಿಯೊಂದರಲ್ಲಿ ಔಷಧಿ ಅಂಶಗಳು ಇರ್ತವೆ. ಅದೇ ನಾವು ತಿನ್ನುವಂಥ ಆಹಾರದಲ್ಲಿ ಯಾವುದೇ ಔಷಧಿ ಅಂಶಗಳು ಇರೋದಿಲ್ಲ. ನಾವೇ ನಮ್ಮ ಕೈಯಾರೆ ಬೆಳೆದು ಅದನ್ನು ತಿನ್ನುವಂತಹ ನಮಗೆ ಸಾರ್ಥಕತೆ, ನಮಗೆ ಒಂದು ಖುಷಿ ಆಗ್ತದೆ. ಅಂದರೆ ನಾವು ಬೆಳೀತಾ ಇರುವಂತಹ ಗಿಡದಲ್ಲಿ ನಾವೇ ಒಳ್ಳೆಯ ಈ ಪೋಷಣ ಮಾಸಾಚರಣೆ
ಇನ್ನೂರು ಜನ ಕೊಡಲ್ಲ, ಯಾರನ್ನ ಮಾಡೋದು? ಇನ್ನೊಂದು ಜನ ಬೇಕು, 5 ಜನ. ನೀನೇ ಕೂತ್ಬಿಡಾಗ ಎಷ್ಟೇದು? 3ನೇದು. ದಾಪಕ್ಲುವಿನ ಕೊಡವ ಸಮಾಜದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ನಡೆದ 6ನೇ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ದಾಪಕ್ಲು ನಾಡು ಕೊಡವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಪ್ಪಾರಂಡ ಎಸ್ ಸುಧೀರ್ ಅಯ್ಯಪ್ಪ ಮಾತನಾಡಿದರು. ಸಂಘದಲ್ಲಿ ಪ್ರಸ್ತುತ 751 ಸದಸ್ಯರಿದ್ದು ಈ ವರ್ಷ ಸಂಘವು 3.10 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಸಂಘವು ಅಭಿವೃದ್ಧಿಯಿಂದ ಸಾಗ್ತಾ ಇದ್ದು ಸಂಘದ ಏಳಿಗೆಗಾಗಿ ಸರ್ವ ಸದಸ್ಯರು ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ನಿರ್ದೇಶಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಹೆಚ್ಚು ಕಷ್ಟದ ಇಂಜೈನಲ್ಲಿ ಹಿಂಗೆ ಡಿಪಾಸಿಟ್ ಮಾಡ್ತಂಗೆ ಅದಕ್ಕೆ ಐದು ಪ್ರಯೋಜನ ಅಂಗಡಿಗೆ ನಾನು ದಯವಿಟ್ಟು ಈಗ ಎಲ್ಲರೂ நல்ல ಮನಸ್ಸು ಮಾಡಿದ್ದು ನನಗೆ ಡಿಪಾಸಿಟ್ ತಾರಿ ಅದಲ್ಲದೆ ನಂಗೆ ಜನ ನೋಟೇದು ಆರ್ಥಿಕವಾಯ್ತು ಕೆಲವು ಜನದ ಕೈಗಾಡಿನ ಆರ್ಥಿಕವಾಯ್ತು ಸುಭದ್ರವಾಯ್ತು ಉಳ್ಳ ಹೇಳಬೇಕ ನಂಗೆ ಟೀಮೇ ಪೋಪ ಬಿಲ್ಡಿಂಗ್ ವಿಷಯಕ್ಕೆ ಅಥವಾ ಟೀಮೆ ವಿಷಯ ತಕ್ಕ ಹಿಂಗೆಲ್ಲರೂ ನಿಂಗೆ ನಂಗೆ ಮಂತ್ರಿ ಪಕ್ಕ ನಿಂಗೆ ನಂಗೆ ಬಣ್ಣೆ ಮಾಡ್ತಾರೆ ಜಾಯ್ದು ಈಗ ನಿನ್ನ ಕೈಲಾಪಂತ ಡಿಪಾಸಿಟ್ ಆಡು ಅಥವಾ ಈ ದುಡ್ಡಾಡು ಸಹಾಯ ಮಾಡುವಂತ ಕಾಪಾಡನ ನಂಗೆ ಓದ್ಕೊಳಕ್ಕಾಗಲೆ ಆರ್ಥಿಕವಾಗಿ ಸುಭದ್ರವಾಯ್ತಂದ್ರೆ ವ್ಯವಸ್ಥೆ ಮಾಡಕ್ಕ ಸುಮಾರು ಪೋಸ್ಟ್ ಪ್ರಾಬ್ಲಮ್ ಸುಮಾರು ಕೆತ್ತಿಲ್ಲ ಅದು ಐದು ಇಟ್ಟದ್ದು ಬೇರೆ ಐದು ಇಟ್ಟದ್ದು ಭಾರಿ ವಿಷಯದಾಗ ಅದಕ್ಕೆ ನಾನು ಈ ಮೆಂಬರ್ಸ್ ಅವರು ಎಲ್ಲ ಕುಡಿತು ಈ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ ಮಾಡಿ ಆಗ ಎಲ್ಲ ತಪ್ಪಲ್ಲ, ಡೊನೇಷನ್ ಖುಷಿಂಗ್ ತಪ್ಪ ಮಾತ್ರ ಈ 1000 ರೂಪೀಸ್ ಆಲ್ ಮೆಂಬರ್ಸ್ ತಪ್ಪಂತ ವ್ಯವಸ್ಥೆ पर्यावरण निर्देशक और निकटपूर्व निर्देशक और नोटिस आइवार का ये तक पेशेंस है करके ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಕೊಡಗು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಸಾಧಾರಣ ಅಪೌಷ್ಟಿಕತೆಯಿಂದ 264 ಮಕ್ಕಳು ಹಾಗೂ ತೀವ್ರ ಅಪೌಷ್ಟಿಕತೆಯಿಂದ 50 ಮಕ್ಕಳು ತುತ್ತಾಗಿದ್ದು, ಮಕ್ಕಳ ಅಪೌಷ್ಟಿಕತೆ ದೂರ ಮಾಡಲು ಗುಣಮಟ್ಟದ ಆಹಾರ ನೀಡುವಂತಾಗಬೇಕೆಂದು ಜಿಲ್ಲಾ RCH ಅಧಿಕಾರಿ ಡಾ ಮಧುಸೂದನ್ ಅವರು ಕರೆ ನೀಡಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳ ವಿಭಾಗದಿಂದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಹೊರರೋಗಿಗಳ ವಿಭಾಗದಲ್ಲಿ ಮಂಗಳವಾರ ಜರುಗಿದ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನಾವು ವಿವಿಧ ಅಂಗನವಾಡಿಗಳಲ್ಲಿ, ವಿವಿಧ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಿನ್ನೆನೂ ಸಹ ಒಂದು ಇತಿಮತಿಯಲ್ಲಿ ಒಂದು ಕಾರ್ಯಕ್ರಮ, ಬೊಮ್ಮುವಾಡಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ರೀತಿ ಎಲ್ಲ ಕಡೆಯೂ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಭಾಳ ಉದ್ದೇಶ ಏನಂತ ಹೇಳಿದರೆ, ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಮ್ಮ ರಾಜ್ಯದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂಥ ಮಕ್ಕಳ ಸಂಖ್ಯೆ ಆಹಾರವನ್ನು ಸೇವಿಸಿ, ತಾವು ಸೇವಿಸಿ, ಮಕ್ಕಳಿಗೂ ಕೊಟ್ಟು ರುಚಿಯ ಹಾಗೂ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಆರೋಗ್ಯಯುಕ್ತ ಸಮಾಜಕ್ಕೆ ಒಂದು ನಿರ್ಮಿಸುವಲ್ಲಿ ನಮ್ಮೆಲ್ಲರದ್ದು ಪಾತ್ರ ತುಂಬ ಅಗತ್ಯ. ನಾನು ಜಾಸ್ತಿ ಮಾತಾಡಲಿಕ್ಕೋದಿಲ್ಲ. RCH ಅಧಿಕಾರಿಯವರು ಏನೆಲ್ಲ ಅಪೌಷ್ಟಿಕತೆಯಿಂದ ಏನೆಲ್ಲ ತೊಂದರೆ ಆಗುತ್ತೆ, ಮಗುವಿನ ಡೆವಲಪ್ಮೆಂಟ್ ಇರಲಿ, ಕಲಿಕೆಯಲ್ಲಿ ಇರಲಿ, ಹುಟ್ಟಿದ ಮಗುವಿಗೆ 6 ತಿಂಗಳವರೆಗೆ ಅದರ ತಾಯಿ ಎದೆ ಹಾಲು ಪೌಷ್ಟಿಕ ಆಹಾರ ಮಾಡ್ತಾರೆ. ಸೊ ಮುಂದೆ ಅದು ಬೇರೆ ಹೊರಗಡೆ ಆಹಾರ ಬೇಕಾಗುತ್ತೆ. ಸೊ ಹಾಗೆ ಅದಲ್ಲದೆ ಅದು ಆಹಾರ ಚೆನ್ನಾಗಿಲ್ಲ ಅಂದರೆ ಅದರ ದೇಹದ ಬೆಳವಣಿಗೆ ಬೆಳವಣಿಗೆ ಅಷ್ಟೇ ಅಲ್ಲ, ಅವರ ಮಾನಸಿಕ ಬೆಳವಣಿಗೆಯನ್ನು ಕುಂಠಿತವಾಗುತ್ತದೆ. ಅದು ಮುಂದಿನ ಅದರ ಆರೋಗ್ಯ ಆಗಲಿ ಅಥವಾ ಓದುವುದರಲ್ಲಿ ಅದಕ್ಕೆಲ್ಲದಕ್ಕೂ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾ ವಿಶಾಲ್ ಕುಮಾರ್, ಡಾ ನರಸಿಂಹ ರೈ, ನರ್ಸಿಂಗ್ ಕಾಲೇಜಿನ ಮಂಜುಳಾ, ಶುಶ್ರೂಷಕ ಅಧೀಕ್ಷಕಿ ವೀಣಾ, ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನರ ಆರೋಗ್ಯವನ್ನು ಕಾಪಾಡಲು ಶ್ರಮಿಸ್ತಾ ಇದ್ದಾರೆ ಅಂತ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವುದು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ. ಅವರ ಬೇಕು ಬೇಡಿಕೆಗಳನ್ನು ಈಡೇರಿಸಲಾಗುತ್ತೆ ಎಂದರು. ಮುಖ್ಯಾಧಿಕಾರಿ ನಾಚಪ್ಪ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಕಸ ವಿಲೇವಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಪೌರ ಕಾರ್ಮಿಕರು ಹೇಗೋ ಬ್ಯಾಲೆನ್ಸ್ ಮಾಡಿದ್ದಾರೆ. ಅವರ ಕರ್ತವ್ಯವನ್ನು ಸ್ಮರಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನ ಮಾಡಲಾಯಿತು. ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಒಂದು ದಿನದ ಆಟೋಟ ಸ್ಪರ್ಧೆಯನ್ನು ಮೈದಾನದಲ್ಲಿ ಏರ್ಪಡಿಸಲಾಯಿತು. ಇದರಲ್ಲಿ ಬಹುಮಾನಕ್ಕಿಂತ ಭಾಗವಹಿಸಲಿಕ್ಕೆ ತುಂಬಾ ಮುಖ್ಯವಾಗಿತ್ತು. ಇದರಲ್ಲಿ ವಯಸ್ಸಿನ ಭೇದ ಇಲ್ಲದೆ ಎಲ್ಲರೂ ಭಾಗವಹಿಸಿ, ಕೆಲವರು ಬಹುಮಾನ ತಗೊಂಡಿದ್ದಾರೆ, ಕೆಲವರು ಬರ್ತಾ ಇದ್ದರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲರಿಗೂ ನಾನು ಇದು ಮಾಡ್ತೇನೆ. ನಮ್ಮ ಸೋಮವಾರಪೇಟೆ ಸುಂದರವಾಗಿರಬೇಕು, ಆರೋಗ್ಯಕ್ಕೆ ಆಗಿರಬೇಕು, ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಬೇಕು ಅಂದರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಇದು. ಅವರು ಯಾವಾಗಲೂ ಸೈಟ್ ಇಲ್ಲ ಅಂತ ಹೇಳ್ತಾರೆ. ಸದ್ಯದಲ್ಲೇ ನಾವು ಸೈಟ್ನ ಪ್ರತಿಯೊಬ್ಬರಿಗೂ ಕೊಟ್ಟು ಆ ಸರ್ಕಾರದ ಅನುದಾನ ಏನು ಸಿಗುತ್ತೆ ಆ ಸರ್ಕಾರದ ಅನುದಾನದಲ್ಲಿ ನಿವೇಶನವನ್ನು ಕಟ್ಟಿಕೊಂಡು ಅವರು ಚೆನ್ನಾಗಿರ್ಬೇಕು. ಅವರಿಗೆ ಆಡಳಿತ ಮಂಡಳಿನ ಈ ಆಡಳಿತ ಮಂಡಳಿ ಟೈಮಲ್ಲಿ ನಮಗೆ ಸೈಟ್ ಕೊಟ್ಟು ಅಂತ ನಮ್ಮನ್ನು ನೆನಪಿಸ್ಬೇಕು. ಆ ನೆನಪು ಯಾವಾಗಲೂ ಇರಲಿ ಅಂತ ನಾನು ಹಾರೈಸ್ತಾ. ಪೌರ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್, ತಾಲೂಕು ಅಧ್ಯಕ್ಷ ಮಂಜುನಾಥ್, ಸೋಮವಾರಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ KA ಆದಂ, ಸದಸ್ಯ B ಸಂಜೀವ ಈ ಸಂದರ್ಭ ಪಾಲ್ಗೊಂಡಿದ್ದರು. ವೀರೇಶ್, ಆದಿ, ಮಂಜುನಾಥ್, ಸೀನಾ, ಕೊಡಿ. ಹಚ್ಚ ಹಸಿರಿನ ಕಾಫಿ ತೋಟಗಳ ನಡುವಿನ ಗದ್ದೆಯಲ್ಲಿ ಏರ್ಪಡಿಸಿದ್ದ ವಿವಿಧ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಮರಾಠಿ ಸಮುದಾಯ ಬಾಂಧವರು ಮಿಂದೆದ್ರು.
ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟಗಳು ಆಯೋಜನೆಗೊಳ್ಳುತ್ತವೆ. ಕ್ರೀಡಾ ಪ್ರೇಮಿಗಳು ಕೆಸರಲ್ಲಿ ಆಡುತ್ತಾ ಓಡುತ್ತಾ ಕುಣಿಯುತ್ತಾ ಕೆಸರಿ ನೋಕುಳಿಯಲ್ಲಿ ಮಿಂದೇಳುತ್ತಾರೆ. ಅದೇ ರೀತಿಯ ಒಂದು ಕ್ರೀಡಾಕೂಟಕ್ಕೆ ಕೊಡಗು ಜಿ ಮರಾಠ ಸಮಾಜ ಸೇವಾ ಸಂಘದ ವತಿಯಿಂದ ಸಮುದಾಯ ಬಾಂಧವರಿಗಾಗಿ ಮಡಿಕೇರಿ ತಾಲೂಕಿನ 2ನೇ ಮೊಣ್ಣಂಗೇರಿಯ ಮರಾಠೆ ಸೋಮಪ್ಪನವರ ಗದ್ದೆಯಲ್ಲಿ ಭಾನುವಾರ ಏರ್ಪಡಿಸಿದ ಗ್ರಾಮೀಣ ಗುಡ್ಡಗಾಡು ಕೆಸರು ಗದ್ದೆ ಕ್ರೀಡಾಕೂಟ ಸಾಕ್ಷಿಯಾಯಿತು. ಕೆಸರು ಗದ್ದೆಯಲ್ಲಿ ಕ್ರೀಡಾ ಪ್ರೇಮಿಗಳು ತಮ್ಮ ಕ್ರೀಡಾ ಪ್ರತಿಭೆಯಿಂದ ಹೊರಹಾಕಿದ್ರು. ಕೊಡಗು ಜಿಲ್ಲಾ ಮರಾಠ ಸಮಾಜದ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷ ವಾಮನ್ ನಾಯ್ಕ್ ಉದ್ಘಾಟಿಸಿದರು. ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಎಂಎಂ ಪರಮೇಶ್ವರ್ ವಹಿಸಿದರು. ಸಂಘದ ಉಪಾಧ್ಯಕ್ಷೆ ದೇವಕಿ, ಜಿಆರ್ ನಾಯ್ಕ್, ಜಿಲ್ಲಾ ಸಂಘದ ಉಪಸಮಿತಿಗಳ ಅಧ್ಯಕ್ಷರಾದ ಎಂಎಸ್ ವೆಂಕಪ್ಪ, ಧನಂಜಯ, ನೀರಲ್ ಕುಮಾರ್, ಕೆಜಿ ಹೊಂದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವೇಗವಾಗಿ 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 ಅವರು ಹಿಂದೆ ತಿರುಗಿ ನೋಡಬಾರ್ದು. ಜಯಂತಿ, ಹರಿಣಿ, ಭೂಮಕ್ಕ, ಲೀಲಾವತಿ, ಮಂಗಳೂರಿನಲ್ಲಿ ನಡೆದ ಸೀಸನ್ 4 ಕುಡ್ಲಾ ಚಾಲೆಂಜ್ 2024 ಆಫ್ ರೋಡ್ ರ್ಯಾಲಿ ಆಯೋಜಿಸಿರುವ KA 1920 ಯುನೈಟೆಡ್ ಆಫ್ ರೋಡ್ ಚಾಲೆಂಜ್ನಲ್ಲಿ ಕೊಡಗಿನ ಅಮ್ಮತ್ತಿ ಕಾವಡಿಯ ಮಿಥುನ್ ಕಾರ್ಯಪ್ಪ ಮಂಡೇಪಂಡ, ಯಡೂರಿನ ಸೋನು ಪೊನ್ನಪ್ಪ ಬಪ್ಪಂಡ, ಮೂರ್ನಾಡಿನ ದಿವ್ಯಾ ಮುತ್ತಪ್ಪ ಕಂಬೀರಂಡ ಹಾಗೂ ಅಂಬತ್ತಿಯ ಚೇತನ್ ಚಂಗಪ್ಪ ಉದ್ದಪಂಡ ಉತ್ತಮ ಸಾಧನೆ ತೋರುವ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಲೇಡೀಸ್ ಕ್ಲಾಸ್ನಲ್ಲಿ ದಿವ್ಯಾ ಮುತ್ತಪ್ಪ ಕಂಬೀರಂಡ ಡ್ರೈವರ್ ಹಾಗೂ ಚೇತನ್ ಚಂಗಪ್ಪ ಉದ್ದಪಂಡ ಕೋ ಡ್ರೈವರ್ ಆಗಿ ಲೇಡೀಸ್ ಕ್ಲಾಸ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ಸ್ಟಾಕ್ ಡೀಸೆಲ್ ಕ್ಲಾಸ್ನಲ್ಲಿ ಮಿಥುನ್ ಕಾರ್ಯಪ್ಪ ಮಂಡೇಪಂಡ ಡ್ರೈವರ್ ಹಾಗೂ ಸೋನು ಪೊನ್ನಪ್ಪ ಬೊಪ್ಪಂಡ ಕೋ ಡ್ರೈವರ್ ಆಗಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕೊಡಗಿನ V5 ಆಫ್ ರೋಡ್ ಕೂರ್ಗ್ ಟೀಮ್ನ ಚೇತನ್ ಚಂಗಪ್ಪ, ಮಿಥುನ್ ಕಾರ್ಯಪ್ಪ, ಸೋನು ಪೊನ್ನಪ್ಪ, ದಿವ್ಯಾ ಮುತ್ತಪ್ಪ, ಗೋಣಿಕೊಪ್ಪದ SS ಆಟೋ ಗ್ಯಾರೇಜ್ನ ಮಾಲೀಕರಾದ ಸನೋಜ್ ಸಹದೇವನ್, ರಮೇಶ್ ರಾಮ್ ಹಾಗೂ ಅಪ್ಪಣ್ಣ ಬಾಚಮಡ, ಮೋಹಿತ್ ಅಭಿಷೇಕ್, ಉತ್ತಪ್ಪ ಪೆಮ್ಮುಡಿಯಂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. ಕೈ ಬಿಟ್ಬಾರ್ದು, ಅಲ್ಲ ನಿನ್ನ ಕೇಳ್ತಿರಲ್ಲ. ಬಾ ಬಾ ಬಾ. ಅಲ್ಲರ